ರಾಮ ಮಂದಿರ ಇಂದು ಅಯೋಧ್ಯೆಯಲ್ಲಿ ನೂತನ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿರಬಹುದು. ಆದರೆ ಶತಶತಮಾನಗಳ ಹಿಂದೆ ಅಲ್ಲೊಂದು ರಾಮ ಮಂದಿರವಿತ್ತು. ದಶರಥ ಶ್ರೀರಾಮನ ಆಡಳಿತದ ಬಳಿಕ ಅಯೋಧ್ಯೆಯಲ್ಲಿ ಹಲವು ಮಂದಿ ರಾಜರುಗಳು ಕೂಡ ಆಳಿದ್ರು. ಅದರಲ್ಲೂ ರಾಮನ ಭಕ್ತ ರಾಜ ವಿಕ್ರಮಾದಿತ್ಯ ಅಯೋಧ್ಯೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮ ಮಂದಿರವನ್ನ ಕಟ್ಟಿಸಿದ್ದ ಅನ್ನೋದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖವಾಗಿದೆ. ಆದರೆ ಭಾರತಕ್ಕೆ ದಂಡೆತ್ತಿ ಬಂದಿದ್ದಂತಹ ಶತ್ರುಗಳು ರಾಮ ಮಂದಿರವನ್ನ ಕೂಡ ಸುಮ್ಮನೆ ಬಿಟ್ಟಿರಲಿಲ್ಲ. ಒಟ್ಟು 17 ಬಾರಿ ಮಂದಿರದ ಮೇಲೆ ದಾಳಿಯಾಗಿತ್ತಂತೆ. 1325ರಿಂದ 1517ರವರೆಗೂ ಸುಮಾರು 17 ಬಾರಿ ರಾಮ ಮಂದಿರದ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ನಡೆದಿತ್ತು. ಮೊಹಮ್ಮದ್ ಘಜ್ನಿಯಿಂದ ಹಿಡಿದು ಮೊಹಮ್ಮದ್ ಬಿನ್ ತುಘಲಕ್, ಶಾ ತುಘಲಕ್, ನಸೀರುದ್ದೀನ್ ತುಘಲಕ್, ಸಿಕಂದರ್ ಲೋಧಿ, ಫಿರೋಜ್ ಖಾನ್ ಹೀಗೆ ಸಾಲು ಸಾಲು ಮಂದಿ ರಾಮ ಮಂದಿರದ ಮೇಲೆ ಮುಗಿಬಿದ್ದಿದ್ರು. ಆದರೂ ಕೂಡ ರಾಮಭಕ್ತರ ಕೋಟೆಯನ್ನ ಇವರು ಯಾರಿಗೂ ಕೂಡ ಭೇದಿಸೋಕೆ ಸಾಧ್ಯವಾಗಿರಲಿಲ್ಲ. ಆದರೆ 1527ರ ಸಂದರ್ಭದಲ್ಲಿ ಮೊಘಲರ ದೊರೆ ಬಾಬರ್ ಭಾರತಕ್ಕೆ ಬರ್ತಾನೆ. ಇದೇ ಸಂದರ್ಭದಲ್ಲಿ ರಾಮ ಮಂದಿರವನ್ನ ಕೆಡವಲಾಯಿತು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ನಿಜಕ್ಕೂ ಅಂದು ಆಗಿದ್ದೇನು? ರಾಮ ಮಂದಿರವನ್ನ ಬಾಬರ್ ಟಾರ್ಗೆಟ್ ಮಾಡಿದ್ನ? ಅಲ್ಲಿವರೆಗೂ ಮಂದಿರವನ್ನ ರಕ್ಷಿಸಿದ್ದ ಹಿಂದೂಗಳು ಅಂದು ವಿಫಲವಾಗಿದ್ಯಾಕೆ? ಬಾಬ್ರಿ ಮಸೀದಿ ಜಾಗದಲ್ಲಿ ಮಂದಿರದ ಕುರುಹುಗಳು ಪತ್ತೆಯಾಗಿತ್ತಾ? ಇತಿಹಾಸದಲ್ಲಿ ಉಲ್ಲೇಖವಾಗಿರುವ ಅಂಶಗಳೇನು? ಸಂಶೋಧನಾ ವರದಿಯಲ್ಲಿರೋದೇನೋ ಅನ್ನೋ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಮೊಘಲರ ಆಳ್ವಿಕೆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರುವ ಹಲವಾರು ದೇವಾಲಯಗಳ ಮೇಲೆ ದಾಳಿ ನಡೆಸಲಾಗಿತ್ತು. ಕೆಲ ಮಾಹಿತಿಗಳ ಪ್ರಕಾರ ಮೊಘಲರು ದೇಶಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ದೇವಾಲಯಗಳನ್ನು ಹಾಳು ಮಾಡಿದ್ರಂತೆ. ಇನ್ನು ಕೆಲವರು ಬರೆದುಕೊಂಡಿರುವ ಪ್ರಕಾರ 30,000ಕ್ಕೂ ಹೆಚ್ಚು ದೇವಾಲಯಗಳ ಮೇಲೆ ದಾಳಿ ನಡೆಸಿದ್ರಂತೆ. ಇಲ್ಲಿ ಒಂದಂತೂ ಸ್ಪಷ್ಟ, ಮೊಘಲರ ಕಾಲದಲ್ಲಿ ಹಲವು ದೇವಾಲಯಗಳು ನಾಶಗೊಂಡಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಬೇಕಾದ ಸಾಕ್ಷ್ಯಗಳು ಕೂಡ ಸಿಕ್ಕಿವೆ. ಈಗಲೂ ಕೂಡ ಅಂದು ಹಾನಿಗೊಳಗಾದ ಹಲವಾರು ದೇವಾಲಯಗಳನ್ನು ದೇಶಾದ್ಯಂತ ಕಾಣಬಹುದು. ಮೊಘಲರು, ಅದರಲ್ಲೂ ಬಾಬರ್ ನಾಶ ಮಾಡಿಸಿದ್ದ ಅನ್ನೋ ದೇವಾಲಯಗಳ ಪೈಕಿ ಅಯೋಧ್ಯೆಯ ರಾಮ ಮಂದಿರ ಕೂಡ ಒಂದು ಎನ್ನಲಾಗುತ್ತೆ. ಬಾಬರ್ ಭಾರತಕ್ಕೆ ದಂಡೆತ್ತಿ ಬಂದ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಕೂಡ 1 ವಾರಗಳ ಕಾಲ ಆತ ವಾಸ್ತವ್ಯ ಹೂಡಿದ್ನಂತೆ. 1528ರಲ್ಲಿ ಬಾಬರ್ ತನ್ನ ಸೇನಾಪತಿ ಮೀರ್ ಬನ್ಕಿಗೆ ಅಯೋಧ್ಯೆ ಮೇಲೆ ದಾಳಿ ನಡೆಸುವಂತೆ ಸೂಚಿಸಿದ್ನಂತೆ. ಬಾಬರ್ ಆದೇಶದ ಮೇರೆಗೆ ಮೀರ್ ಬನ್ಕಿ ಸಾವಿರಾರು ಸಂಖ್ಯೆಯ ಸೇನೆ ಜೊತೆಗೆ ಅಯೋಧ್ಯೆಗೆ ನುಗ್ತಾನೆ. ಕೆಲ ಇತಿಹಾಸದ ಪುಸ್ತಕಗಳಲ್ಲಿ ಉಲ್ಲೇಖವಾಗಿರುವಂತೆ ಮೀರ್ ಬನ್ಕಿ ಸೇನೆ ಅಯೋಧ್ಯೆ ಪ್ರವೇಶಿಸುತ್ತಲೇ ಎಂದಿನಂತೆ ಹಿಂದೂಗಳು ಅಯೋಧ್ಯೆಯಲ್ಲಿದ್ದ ಮಂದಿರಗಳ ರಕ್ಷಣೆಗೆ ಮುಂದಾಗ್ತಾರೆ. ರಾಮ ಮಂದಿರವನ್ನು ಕೂಡ ಸುತ್ತುವರೆದು ರಕ್ಷಿಸೋಕೆ ಯತ್ನಿಸ್ತಾರೆ. ಆದರೆ ಬಾಬರ್ ಕಳುಹಿಸಿದ್ದ ಸೇನೆಯನ್ನು ಸಣ್ಣ ಸಂಖ್ಯೆಯಲ್ಲಿರಲಿಲ್ಲ. ಸಾವಿರಾರು ಸೈನಿಕರು ಅಯೋಧ್ಯೆಗೆ ನುಗ್ಗಿದ್ರು. ಇತ್ತ ಅಯೋಧ್ಯೆ ಜನರ ಬಳಿ ಶಸ್ತ್ರಾಸ್ತ್ರಗಳು ಕೂಡ ಇರಲಿಲ್ಲ. ಆದರೂ ರಾಮಭಕ್ತರು ಸುಮಾರು 15 ದಿನಗಳ ಕಾಲ ಬಾಬರ್ನ ಸೇನೆ ವಿರುದ್ಧ ಬರಿಗೈನಲ್ಲೇ ಹೋರಾಡಿದ್ರಂತೆ. ಈ ವೇಳೆ ಸಾವಿರಾರು ಹಿಂದೂಗಳ ಮಾರಣ ಹೋಮವೇ ನಡೆದಿತ್ತಂತೆ. ಬಳಿಕ ಬಾಬರ್ ಅಯೋಧ್ಯೆಯಲ್ಲಿ ಹೊಸ ನಿಯಮಾವಳಿಯನ್ನೇ ತಂದಿದ್ನಂತೆ. ತಮ್ಮ ರೂಲ್ಸ್ ಅನ್ನೇ ಜನರು ಅನುಸರಿಸಬೇಕು ಅನ್ನೋದು ಆತನ ಆದೇಶವಾಗಿತ್ತಂತೆ. ಅಯೋಧ್ಯೆಯನ್ನ ಹಿಡಿತಕ್ಕೆ ತೆಗೆದುಕೊಂಡ ಬಳಿಕ ರಾಮ ಮಂದಿರವನ್ನ ಕೆಡವೋಕೆ ಬಾಬರ್ ಸೂಚಿಸ್ತಾನಂತೆ. ಬಾಬರ್ನ ಆದೇಶದ ಮೇರೆಗೆ ಆತನ ಸೇನಾಪತಿ ಮೀರ್ ಬನ್ಕಿಗೆ ತನ್ನ ಅಷ್ಟೂ ಸೈನಿಕರನ್ನ ಬಳಸಿ ರಾಮ ಮಂದಿರವನ್ನ ನಾಶಪಡಿಸ್ತಾನಂತೆ. ಮಂದಿರ ಕೆಡವೋಕೆ ಇಡೀ ಸೇನೆಯನ್ನೇ ಬಳಸಬೇಕಾದ ಪರಿಸ್ಥಿತಿ ಬಂದಿತ್ತಂತೆ. ಯಾಕಂದ್ರೆ ರಾಮ ಮಂದಿರ ಅಷ್ಟೊಂದು ಗಟ್ಟಿಯಾಗಿತ್ತು. ಕೆಡವೋದು ಸುಲಭ ಇರಲಿಲ್ಲ. ಮಂದಿರವನ್ನ ನಾಶ ಮಾಡಿದ ಮೇಲೆ ಅದೇ ಜಾಗದಲ್ಲಿ ಸ್ಥಳೀಯ ಮುಸ್ಲಿಮರಿಗೆ ಪ್ರಾರ್ಥನೆ ಮಾಡೋಕೆ ಮಸೀದಿ ನಿರ್ಮಾಣ ಮಾಡುವಂತೆ ಬಾಬರ್ ಸೂಚಿಸ್ತಾನಂತೆ. ಇದರಂತೆ ಸೇನಾಪತಿ ಮೀರ್ ಬನ್ಕಿ ಮಸೀದಿ ಕಟ್ಟಿಸ್ತಾನೆ. ಬಳಿಕ ಆ ಮಸೀದಿಯನ್ನ ಬಾಬ್ರಿ ಮಸೀದಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಆದ್ರೆ ಇಲ್ಲಿ ಇನ್ನೊಂದು ವಾದ ಕೂಡ ಇದೆ. ರಾಮ ಮಂದಿರವನ್ನ ಕೆಡವೋಕೆ ಬಾಬರ್ ಆದೇಶ ನೀಡಿಯೇ ಇರಲಿಲ್ವಂತೆ. ಬಾಬರ್ ಯಾವತ್ತೂ ಅಯೋಧ್ಯೆಗೆ ಕಾಲೇ ಇಟ್ಟಿಲ್ಲ. ಮೀರ್ ಬನ್ಕಿ ಕೂಡ ಅಯೋಧ್ಯೆಗೆ ಹೋಗಿಲ್ಲ. ರಾಮ ಮಂದಿರವನ್ನ ಕೆಡವಿದ್ದು ಔರಂಗಜೇಬ್. ಮಥುರಾ, ಕಾಶಿಯಲ್ಲಿ ದೇವಾಲಯಗಳನ್ನು ನಾಶ ಮಾಡಿದಂತೆ ರಾಮ ಮಂದಿರದ ಮೇಲೂ ಕೂಡ ಔರಂಗಜೇಬ್ ದಾಳಿ ನಡೆಸಿದ್ದ ಅನ್ನೋದಾಗಿಯೂ ಕೆಲ ಇತಿಹಾಸದ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಬಾಬ್ರಿ ಮಸೀದಿ ವಿವಾದದ ವಿಚಾರಣೆ ವೇಳೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪ್ರಸ್ತಾಪವಾಗಿತ್ತು. ಹೀಗಾಗಿ ನಿಜವಾಗಿಯೂ ರಾಮ ಮಂದಿರವನ್ನ ಕೆಡವಿದ್ದು ಯಾರು ಅನ್ನೋ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಗೊಂದಲಗಳಿವೆ. ಆದರೆ ಬಹುತೇಕ ಇತಿಹಾಸಕಾರರು ಬಾಬರ್ ಕಾಲದಲ್ಲೇ ರಾಮ ಮಂದಿರ ನೆಲಸಮವಾಗಿದೆ ಅಂತಾನೆ ಬರೆದುಕೊಂಡಿದ್ದಾರೆ. ಹಾಗೆಯೇ ರಾಮ ಮಂದಿರ ಕೆಡುವಂತೆ ಆಗಲಿ, ಬಾಬ್ರಿ ಮಸೀದಿ ನಿರ್ಮಾಣ ಮಾಡುವಂತೆ ಆಗಲಿ ಬಾಬರ್ ಯಾವುದೇ ಆದೇಶ ನೀಡಿರಲಿಲ್ಲ. ಇದರಲ್ಲಿ ಆತನದ್ದು ಯಾವುದೇ ಪಾತ್ರ ಇಲ್ಲ.
ಇವೆಲ್ಲವನ್ನು ಕೂಡ ಆತನ ಸೇನಾಧಿಪತಿ ಮೀರ್ ಬನ್ಕಿಯೇ ಮಾಡಿಸಿದ್ದ ಅಂತಾನು ಹೇಳಲಾಗುತ್ತೆ. ಇಲ್ಲಿ ಇದಕ್ಕೆ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಮೀರ್ ಬನ್ಕಿ ಅನ್ನೋ ಸೇನಾಧಿಪತಿಯೇ ಇರಲಿಲ್ಲ. 1813 1814 ಅವಧಿಯಲ್ಲಿ ಬ್ರಿಟಿಷ್ ಸರ್ವೇಯರ್ಗೆ ನಕಲಿ ಶಾಸನ ರೂಪಿಸೋಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮೀರ್ ಬನ್ಕಿ ಅನ್ನೋ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಲಾಗುತ್ತೆ. ಅಸಲಿಗೆ ಮೊಘಲರ ಕಮಾಂಡರ್ ಆಗಿದ್ದಂತಹ ಬಕಿ ತಾಷ್ಕಂಡಿ ಎಂಬಾತ ರಾಮ ಮಂದಿರ ಕೆಡವಿ ಬಾಬ್ರಿ ಮಸೀದಿಯನ್ನ ಕಟ್ಟಿಸಿದ್ದ ಅಂತಾನು ಕಿಶೋರ್ ಕುನಾಲ್ ಅನ್ನೋ ಇತಿಹಾಸಕಾರರೊಬ್ಬರು ಬರ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಚರ್ಚೆಯ ವಿಚಾರ ಕೂಡ ಇದೆ. ಅಯೋಧ್ಯೆಯಲ್ಲಿ ಕಟ್ಟಿಸಲಾದ ಬಾಬ್ರಿ ಮಸೀದಿಯನ್ನ ನಿಜವಾಗಿಯೂ ರಾಮ ಮಂದಿರವಿದ್ದ ಜಾಗದಲ್ಲೇ ನಿರ್ಮಾಣ ಮಾಡಲಾಗಿದೆಯಾ, ಬಾಬ್ರಿ ಮಸೀದಿಯ ಕೆಳಗೆ ಮಂದಿರದ ಕುರುಹು ಇತ್ತ ಅನ್ನೋದು. ಹಿಂದೂಗಳು ಹೇಳೋ ಪ್ರಕಾರ ಅಯೋಧ್ಯೆಯಲ್ಲಿದ್ದ ಗುಡ್ಡ ಪ್ರದೇಶ ರಾಮ್ ಕೋಟ್ನಲ್ಲಿ ರಾಮ ಮಂದಿರವಿತ್ತಂತೆ. ಅದೇ ಜಾಗದಲ್ಲಿ ಬಾಬ್ರಿ ಮಸೀದಿ ಕಟ್ಟಲಾಗಿದೆ ಅನ್ನೋದು. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಸೂಚನೆಯಂತೆ ಭಾರತದ ಪುರಾತತ್ವ ಇಲಾಖೆ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಉತ್ಖನನ ಮಾಡಿಸಿತ್ತು. ಈ ವೇಳೆ ಹಿಂದೂ ಸಂಪ್ರದಾಯದ ಕಟ್ಟಡದ ಮಾದರಿಯ ಅವಶೇಷಗಳು ಕೂಡ ಪತ್ತೆಯಾಗಿದ್ವು. ಬಳಿಕ ಅಲಹಾಬಾದ್ ಹೈಕೋರ್ಟ್ ಕೂಡ ಇದನ್ನ ನೋಟ್ ಮಾಡಿಕೊಂಡಿತ್ತು. ಬಾಬ್ರಿ ಮಸೀದಿಯನ್ನ ಖಾಲಿ ಜಾಗದಲ್ಲಿ ಕಟ್ಟಿಲ್ಲ, ಮಸೀದಿ ಇದ್ದ ಜಾಗದ ಕೆಳಭಾಗದಲ್ಲಿ ಪತ್ತೆಯಾಗಿರೋ ಸ್ಟ್ರಕ್ಚರ್ ಇಸ್ಲಾಮಿಕ್ ಶೈಲಿಯಲ್ಲಿ ಇಲ್ಲ ಅಂತ ಕೋರ್ಟ್ ಹೇಳಿತ್ತು. ಇನ್ನು ಬಾಬ್ರಿ ಮಸೀದಿ ಜಾಗದಲ್ಲಿ 1976ರಲ್ಲಿ ಸಂಶೋಧನೆ ನಡೆಸಿದಾಗ ಆ ತಂಡದ ಸದಸ್ಯರಲ್ಲಿ ಕೆ ಮೊಹಮ್ಮದ್ ಅನ್ನೋ ದೇಶದ ಅತ್ಯಂತ ಪ್ರಖ್ಯಾತ ಪುರಾತತ್ವ ಶಾಸ್ತ್ರಜ್ಞರು ಕೂಡ ಒಬ್ಬರಾಗಿದ್ರು. ಕೆ ಮೊಹಮ್ಮದ್ ಹೇಳಿರೋ ಪ್ರಕಾರ ಬಾಬ್ರಿ ಮಸೀದಿಗೂ ಮುನ್ನ ಅದೇ ಜಾಗದಲ್ಲಿ ರಾಮ ಮಂದಿರ ಇತ್ತಂತೆ. ಅದೇನು ಸಣ್ಣ ಮಂದಿರ ಕೂಡ ಆಗಿರಲಿಲ್ಲ, ಅತ್ಯಂತ ಭವ್ಯ ಮಂದಿರವೇ ಆ ಜಾಗದಲ್ಲಿತ್ತು. ಮಂದಿರದ ಕುರುಹುಗಳು ಕೂಡ ಪತ್ತೆಯಾಗಿದೆ ಅಂತ ಕೆ ಮೊಹಮ್ಮದ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಾಬ್ರಿ ಮಸೀದಿಯ 12 ಪಿಲ್ಲರ್ಗಳನ್ನ ಮಂದಿರದ ಅವಶೇಷಗಳಿಂದಲೇ ನಿರ್ಮಾಣ ಮಾಡಲಾಗಿತ್ತಂತೆ. ಇದು 1976ರಲ್ಲಿ ನಡೆದಂತಹ ಉತ್ಖನನದ ವೇಳೆ ಬೆಳಕಿಗೆ ಬಂದಂತಹ ಸಂಗತಿ. ಆಗ ಬಾಬ್ರಿ ಮಸೀದಿ ಹಾಗೆಯೇ ಇತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಇಲ್ಲಿ ಕೆ ಮೊಹಮ್ಮದ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ಕೂಡ ಬಹಿರಂಗಪಡಿಸಿದ್ದಾರೆ. ಬಾಬ್ರಿ ಮಸೀದಿಯಲ್ಲಿ ಸಿಕ್ಕ ಮಂದಿರದ ಕುರುಹು ಸುಮಾರು 12ರಿಂದ 13 ಶತಮಾನದಷ್ಟು ಹಿಂದಿನದ್ದಾಗಿತ್ತಂತೆ. ಹಾಗೆಯೇ ಬಾಬ್ರಿ ಮಸೀದಿಯ ಬೇಸ್ನಲ್ಲಿ ಪೂರ್ಣ ಕಳಶ ಕೂಡ ಸಿಕ್ಕಿತ್ತಂತೆ. ಜೊತೆಗೆ ಅಷ್ಟಮಂಗಲ ಚಿಹ್ನೆ ಕೂಡ ಪತ್ತೆಯಾಗಿತ್ತಂತೆ. ಇದರ ಆಧಾರದ ಮೇಲೆಯೇ 1976ರಲ್ಲಿ ಪುರಾತತ್ವ ಇಲಾಖೆ ಸಂಶೋಧನಾ ತಂಡ ಬಾಬ್ರಿ ಮಸೀದಿ ಜಾಗದಲ್ಲಿ ಮಂದಿರವಿತ್ತು ಅನ್ನೋ ನಿರ್ಧಾರಕ್ಕೆ ಬಂದಿತ್ತು. ಆದರೆ 1990ರಲ್ಲಿ ಈ ಸಂಶೋಧನಾ ವರದಿ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಮಂದಿರದ ಕುರುಹು ಸಿಕ್ಕಿದೆ ಅನ್ನೋದಕ್ಕೆ ಯಾವುದೇ ಆಧಾರ ಇಲ್ಲ, ಸಾಕ್ಷ್ಯಗಳಿಲ್ಲ ಅಂತ ರೋಮಿಳಾ ಥಾಪರ್ ಸೇರಿದಂತೆ ಇತಿಹಾಸಕಾರರು ವಾದ ಮಾಡಿದರು. ಆದರೆ 2003ರಲ್ಲಿ 2ನೇ ಬಾರಿಗೆ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಸಂಶೋಧನೆ ನಡೆಸಲಾಗಿತ್ತು. ಆ ವೇಳೆಗಾಗಲೇ ಬಾಬ್ರಿ ಮಸೀದಿ ಕೂಡ ಧ್ವಂಸವಾಗಿತ್ತು. 2ನೇ ಬಾರಿ ನಡೆಸಿದಂತಹ ಉತ್ಖನನದ ವೇಳೆಯೂ ಮಸೀದಿ ಇದ್ದ ಜಾಗದ ನೆಲದ ಕೆಳಭಾಗದಲ್ಲಿ ಸಾಕಷ್ಟು ಸ್ಟ್ರಕ್ಚರ್ಗಳು ಪತ್ತೆಯಾಗಿತ್ತು. ಬೇಸ್ಮೆಂಟ್ನಲ್ಲಿ ಸುಮಾರು 50 ಪಿಲ್ಲರ್ಗಳು ಪತ್ತೆಯಾಗಿದ್ವಂತೆ. ಅಂದ್ರೆ ಆ ಜಾಗದಲ್ಲಿ ಭಾರಿ ದೊಡ್ಡ ಗಾತ್ರದ ಮಂದಿರವೇ ಇತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಜೊತೆಗೆ ಪ್ರಣಳ ಅನ್ನೋ ಮಂದಿರದ ಕುರುಹು ಕೂಡ ಪತ್ತೆಯಾಗಿತ್ತಂತೆ. ಗಂಗಾ ನದಿಯ ಸಂಕೇತ, ಮೊಸಳೆಯ ಸಂಕೇತ ಕೂಡ ಸಂಶೋಧನಾ ತಂಡದ ಕಣ್ಣಿಗೆ ಬಿದ್ದಿದೆ. ಸುಮಾರು 263 ವಿವಿಧ ದೇವರು ದೇವತೆಗಳ ಕೆತ್ತನೆಯ ಅವಶೇಷ, ಮನುಷ್ಯಾಕೃತಿಯನ್ನ ಕೂಡ ಉತ್ಖನನ ಮಾಡಲಾಗಿತ್ತು. ಇಲ್ಲಿ ಇನ್ನೊಂದು ವಾದ ಕೂಡ ಇದೆ. ಬಾಬ್ರಿ ಮಸೀದಿ ಕೆಳಭಾಗದಲ್ಲಿ ವಿಷ್ಣುವಿನ ದೇವಸ್ಥಾನ ಪತ್ತೆಯಾಗಿದೆ ಅಂತಾನು ಹೇಳಲಾಗುತ್ತೆ. ಇವಿಷ್ಟು ರಾಮ ಮಂದಿರವನ್ನ ನಾಶ ಮಾಡಿ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ದು ಬಳಿಕ ಸಂಶೋಧನೆ ನಡೆದಿರೋದರ ಕುರಿತಾದಂತಹ ಮಾಹಿತಿ. ಆದರೆ ಈ ವಿಚಾರಗಳ ಮಧ್ಯೆ ರಾಮ ಮಂದಿರ ವರ್ಸಸ್ ಬಾಬ್ರಿ ಮಸೀದಿಗೆ ಸಂಬಂಧಿಸಿದಂತೆ ನಡೆದಂತಹ ಕಾನೂನು ಕಲಹ ಅಷ್ಟಿಷ್ಟಲ್ಲ, ಹಲವು ದಶಕಗಳ ಕಾಲವೇ ದೊಡ್ಡ ಹೋರಾಟವೇ ನಡೆದಿತ್ತು. ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಬ್ರಿಟಿಷರ ಕಾಲದಿಂದಲೂ ಕೂಡ ಅಯೋಧ್ಯೆ ವಿಚಾರದಲ್ಲಿ ವಾದ ವಿವಾದಗಳು ನಡೆದಿತ್ತು. ಬಾಬ್ರಿ ಮಸೀದಿ ನಿರ್ಮಾಣವಾದ ಬಳಿಕ ಮಸೀದಿಯನ್ನ ಕರಸೇವಕರು ಧ್ವಂಸ ಮಾಡೋವರೆಗೂ ಏನೆಲ್ಲ ಬೆಳವಣಿಗೆಗಳಾಯಿತು, ಬ್ರಿಟಿಷರ ಕಾಲದಲ್ಲೇನಾಯಿತು, ಅಯೋಧ್ಯೆ ವಿವಾದ ನಿಜಕ್ಕೂ ಭುಗಿಲೆದ್ದಿದ್ದು ಯಾವಾಗ, ಮಸೀದಿ ಅಲ್ಲ ಮಂದಿರ, ಮಂದಿರ ಅಲ್ಲ ಮಸೀದಿ ಅನ್ನೋ ವಾಗ್ಯುದ್ಧ, 1528ರಿಂದ 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗೋದರ ಮಧ್ಯೆ ನಡೆದ ಸಂಗತಿಗಳೇನು, ಇವೆಲ್ಲವನ್ನು ಕೂಡ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮಾಹಿತಿ ಹಂಚಿಕೊಳ್ಳಿ. ನಮಸ್ಕಾರ.